ಮೌನವಾಗಿರುವುದು ನ್ಯಾಯವಾಗಿ ತೋರುವುದು. ಕಾಲಕ್ಕೆ ಎತ್ತರಲ್ಲ ಸುಂದರಿ. ಸುಂದರಿ ಕಾಂತ, ಕಾಂತೆ, ಹಾಗಾದರೆ ನಿಮಗೆ ಎನ್ನನ್ನು ನೋಡಿ ಸಂತೋಷವಾಯಿತೇನು? ಕಾಲಕ್ಕೆ ಎತ್ತರವನ್ನು ಸುಂದರಿ. ಏನು ಸಹಿಸಬೇಕು ಕಾಂತ? ಕಾಲ ಬರುವವರಿಗೆ ಸಹಿಸಬೇಕು ಸುಂದರಿ. ಕಾಲ ಬರುವುದು ಯಾವಾಗ? ನನ್ನನ್ನು ನೀನು ರಕ್ಷಣೆ ಮಾಡುವುದು ಆ ಯಾವಾಗ? ಕಾಲ ಸರಿಯಿರುವುದು ಸುಂದರಿ. ಸುಂದರಿ ಕೇಳಿನ ಕೇಳೋ. ನಾಯಿ ಹೇಳು. ಪ್ರಾಣಕಾಂತೆ, ಮುಡಿಪಿಡೆದೆಳೆಯುವ ಈ ಮೂಡನ್ನು ನೇತಕ್ಕೆ ತುಳಿಯಬಾರದು ವಲ್ಲವೇ? ಹೇಗಾದರೂ ಮಾಡಿ ಎನ್ನ ಮಾನ ರಕ್ಷಣೆಯನ್ನು ಮಾಡುತ್ತ ಅಂತ ಗುಣವಂತ. ಸುಂದರಿ, ಈ ಸಮಯದಲ್ಲಿ ಶೋಕ ಮಾಡುವುದು ಸರಿಯಲ್ಲ. ಹಾಗಾದರೆ ಹೇಳುವುದು ಕೇಳು. ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮ ಕಾಡುತ್ತಿರುವುದಲ್ಲ. ನಾವು ಮಾಡಿದ ಕರ್ಮಕ್ಕೆ ಯಾರು ಹೊಣೆಯರಲ್ಲ. ಇದು ಎಲ್ಲ ವಿಧಿಯಲೇನ. ಸುಂದರಿ, ನಾಯಿಗಳು Oh
ವಿಧಿಯು ನರರಿಗೆ ಬರದಿಂದ ಬರಗವು ಬರದ ಬರಗವು ಕಪ್ಪು ಬೆರಳಿನ ಸಾಕ್ಷಿಯಾಗಿ ಕಪ್ಪನೆ ಹಪ್ಪಿಕೊಂಡು ಬರುವುದು ತಪ್ಪುವುದಿಲ್ಲ. ಒಂದಿಂದ ಕೇಳೆ ಸುಂದರ ವದನೆ ಹರಿನಾರಾಯಣೇ, ಎಂದಿನ ಜನ್ಮದ ಚಂದವಾಗಿ ಮಾಡಿದ ಪಾಪವು ಎಂದಿಗೆ ಬಂದು ನಿನ್ನೆ ಸಂಧಿಸಿ ಕಣ್ಣಿ ಕುಂದಿ ಒಪ್ಪರಿಂದ ಬಲು ನೊಂದೆನೆಂದು ನಿಂದಿಸುವುದು ಮಂದಮತಿಯಲ್ಲ. ಇಂದು ಮುಖಿ ಪ್ರಾಣಪತಿ ಶೋಕವು ಸಾಕು ಸಾಕು, ಶ್ರೀಕರ ಸುಮಕರವಾಗಿ ಸಕ್ಕರೆ ಹಾಲು ಸವಿದ ಸೊಕ್ಕಿದ ಸಂತೋಷವು ಹುಕ್ಕದಿಂದ ಮಿಕ್ಕಾದ ಶ್ಲೋಕವು ಉಚ್ಚರಿಸುವ ಕೇಳೇ ದೃಪದಾತ್ಮತೆ. ಪ್ರಾಣೇಶ್ವರ ಯತ್ನಿಷ್ಠ್ಯ ಯನೋಕೆ ಯಥೋಚಾಯ ಯಥೋಚಾಯ ವಚಯೂ ತ್ವಚ ಶುಭ ಶುಭ ಮಹಾತ್ಮಕರು ತಸ್ಮೈ ಚಾಚೆ ನಚೆ ತವಚೆ ತತ್ರಾಚೆ ಚಂದದಾಚೆ ತತ್ರಾಚೆ ವಿದಾಚೆ ವಾರದಿ ಶ್ವೇತ ಮೋಖದ ರಮಣೆಯಾದ ದೃಪದ ನಂದರೆ ಇದರ ತಾತ್ಪರ್ಯವೇನೆಂದರೆ ಏನು ಕಾಂತ? ಯಾವನಿಂದ ಯಾತಕ್ಕೋಸ್ಕರ ಯಾವಾಗ ಯಾವ ಪ್ರಕಾರ ಎಷ್ಟು ಮಾತ್ರವೇ ಯಾವ ಸ್ಥಳದಲ್ಲಿ ಯಾವ ದುಃಖವಾಗಲಿ ಸಂತೋಷವಾಗಲಿ ಕಾಂತೆ ಆಗಬೇಕಾಗಿರುತ್ತದೆ. ಅವನಿಂದ ಅದಕ್ಕೋಸ್ಕರ ಪ್ರಕಾರ ಅಷ್ಟು ಮಾತ್ರವೇ ಆ ಸ್ಥಳದಲ್ಲಿ ಅದು ದೈವವಶದಿಂದ ಮನುಷ್ಯರಿಗೆ ಆಗುತ್ತಿರುವುದು. ಆದ್ದರಿಂದ ಸ್ವಲ್ಪ ಕಾಲ ನಿರೀಕ್ಷಿಸು ಕಾಮನೆ ಅಲಂಸಗಾಮನೆ. ಹೇ ಪ್ರಾಣ